ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ. ದ ನೆಕ್ಸ್ಟ್ ಕ್ವಶನ್ ಇಸ್ 50ರಿಂದ 60ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 50ರಿಂದ 60ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ಪ್ರಶ್ನೆ ಇದೆ. ಓಕೆ, ಸಿ ಆಪ್ಷನ್ಸ್ಗಳು ನೋಡಿ ಮಕ್ಕಳೇ. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? ಆಪ್ಷನ್ಸ್ ಅಲ್ಲಿ ತಗೊಂಡು ಕ್ವಶನ್ ಬಿಡಿಸಿ ನೋಡಿ. ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆ ಇರೋದಿಲ್ಲ. ಓಕೆ, ಕ್ಯಾನ್ಸಲ್ ಆಯಿತು. ಸಿ 5 + 7 ಎಷ್ಟಾಗ್ತದೆ? 5 + 7 12. ಅಂದರೆ ಈ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಹೀಗಾಗಿ ಇದು ಕೂಡ ಏನಂತೀವಿ, ಅವಿಭಾಜ್ಯ ಸಂಖ್ಯೆಗಳು ಆಗಿರೋದಿಲ್ಲ. 57 ಮತ್ತು 53, 5 + 7 ಮತ್ತೆ 12 ಆಗುತ್ತೆ. ಓಕೆ, 3ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಇದು ಕೂಡ ಅವಿಭಾಜ್ಯ ಸಂಖ್ಯೆ ಇಲ್ಲ. 50ರಿಂದ 60ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ 53 ಮತ್ತೆ 59. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್ 75ರಿಂದ 85ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 75ರಿಂದ 85ರವರೆಗೆ ನೋಡಿ. ಆಪ್ಷನ್ಸ್ ಅಲ್ಲಿ ತಗೊಳ್ಳಿ ಮಕ್ಕಳೇ, ಆದಷ್ಟು ಬೇಗ ಕ್ವಶನ್ ಸಾಲ್ವ್ ಆಗುತ್ತೆ. ಓಕೆ, ಈ 81 9ರಿಂದ ಭಾಗ ಆಗೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆಗಳು ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ 81 ಇದೆ. ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿರೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಬಿಡಿ ಸ್ಥಾನದಲ್ಲಿ 5 ಬರೋದ್ರಿಂದ 5ರಿಂದ ಪೂರ್ಣವಾಗಿ ಭಾಗವಾಗುತ್ತೆ. ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲ. ಸಿ 75ರಿಂದ 85ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂದ್ರೆ 71 ಮತ್ತು 83. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್ 71ರಿಂದ 80ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿವೆ ಅಂತ ಕೇಳ್ತಿದ್ದಾರೆ. ನೋಡಿ ಮಕ್ಕಳೇ, 200ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬೇಕಾಗಿತ್ತಂದ್ರೆ ನೋಡಿ, 20ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳಿಂದ, ಓಕೆ, 20ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗ ಹೋದ್ರೆ ಅವು ಪೂರ್ಣ ಸಂಖ್ಯೆ ಆಗಿರುತ್ತವೆ. ಓಕೆ, ಭಾಗ ಹೋಗದೆ ಇದ್ದಾಗ ಅವುಗಳು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಓಕೆ, ಸರಿನಾ? ಯಾವುವು ಈ ಸಂಖ್ಯೆಗಳಿಂದ ಭಾಗ ಹೋಗ್ತವೋ ಅವು ಅವಿಭಾಜ್ಯ ಸಂಖ್ಯೆಗಳಲ್ಲ. ಅವಿಭಾಜ್ಯ ಸಂಖ್ಯೆಗಳು ಆಗಿರೋದಿಲ್ಲ. ಓಕೆ, ಯಾವ ಪೂರ್ಣವಾಗಿ ಭಾಗ ಹೋಗೋದಿಲ್ವೋ ಅವುಗಳು ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ. ಓಕೆ, ಸಿ ನೋಡಿ, 71 ಇದು 2ರಿಂದ ಭಾಗ ಆಗೋದಿಲ್ಲ, 3ರಿಂದ ಭಾಗ ಆಗೋದಿಲ್ಲ, 5ರಿಂದ ಭಾಗ ಆಗೋದಿಲ್ಲ, 7ರಿಂದ ಭಾಗ ಆಗೋದಿಲ್ಲ, 11ರಿಂದ ಭಾಗ ಆಗೋದಿಲ್ಲ, 13ರಿಂದ ಭಾಗ ಆಗೋದಿಲ್ಲ, 17ರಿಂದ ಭಾಗ ಆಗೋದಿಲ್ಲ, 19ರಿಂದ ಭಾಗ ಆಗೋದಿಲ್ಲ. ಹೀಗಾಗಿ ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ನಮಗೆ ಎಷ್ಟು ಅಂತ ಕೇಳ್ತಿದ್ದಾರೆ. 72 ಸಮ ಸಂಖ್ಯೆ ಇರೋದ್ರಿಂದ ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲ. 73 ಓಕೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ ಮಕ್ಕಳೇ. ಯಾಕಂದ್ರೆ 2ರಿಂದಲೂ ಭಾಗ ಆಗೋದಿಲ್ಲ, 3ರಿಂದಲೂ ಭಾಗ ಆಗೋದಿಲ್ಲ, 5ರಿಂದಲೂ ಆಗೋದಿಲ್ಲ, 7ರಿಂದ 11, 13, 17, 19 ಈ ಯಾವುದೇ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಆಗೋದಿಲ್ಲ. 74 ಅವಿಭಾಜ್ಯ ಸಂಖ್ಯೆ ಆಗಿರೋದಿಲ್ಲ, ಸಮ ಸಂಖ್ಯೆ ಆಗಿದೆ. 75 ಆಗೋದಿಲ್ಲ, 76 ಆಗೋದಿಲ್ಲ, 77 ಆಗೋದಿಲ್ಲ, 78 ಆಗೋದಿಲ್ಲ, 79 ಓಕೆ 79 ಏನಾಗ್ತದೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಆಗುತ್ತೆ ಮಕ್ಕಳೇ. ಓಕೆ, ಹೀಗಾಗಿ ಅವರು ಪ್ರಶ್ನೆ ಏನು ಕೇಳ್ತಿದ್ದಾರೆ, 71ರಿಂದ 80ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? ಇಳಿಸಿದಾಗ ಎಷ್ಟಾಗ್ತದೆ? 3 ಆಗ್ತದೆ. ಹೀಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗುತ್ತೆ ಮಕ್ಕಳೇ. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್ 85ರಿಂದ 95ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? 85ರಿಂದ 95ರವರೆಗೆ ನೋಡಿ, 85 ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ, 95 ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ. ಯಾಕಂದ್ರೆ ಅವು 5ರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ. 86 ಆಗೋದಿಲ್ಲ, 87 ಕೂಡ ಆಗೋದಿಲ್ಲ. ಯಾಕಂತಂದ್ರೆ ಅಂಕಿಗಳ ಮೊತ್ತ ಏನಾಗ್ತದೆ? 15 ಆಗ್ತದೆ. ಆದರೆ ಅದು ಯಾರಿಂದ ಭಾಗ ಹೋಗ್ತದೆ? 3ರಿಂದ ಭಾಗ ಆಗ್ತದೆ. 88 ಆಗಿರೋದಿಲ್ಲ. 89 ಅವಿಭಾಜ್ಯ ಸಂಖ್ಯೆ ಆಗಿದೆ. ಓಕೆ, 90 ಅವಿಭಾಜ್ಯ ಸಂಖ್ಯೆ ಅಲ್ಲ, 91 ಅವಿಭಾಜ್ಯ ಸಂಖ್ಯೆ ಅಲ್ಲ, 92 ಅವಿಭಾಜ್ಯ ಸಂಖ್ಯೆ ಅಲ್ಲ, 93 ಕೂಡ ಅವಿಭಾಜ್ಯ ಸಂಖ್ಯೆ ಇಲ್ಲ, 94 ಕೂಡ ಅವಿಭಾಜ್ಯ ಸಂಖ್ಯೆ ಇಲ್ಲ, 95 ಕೂಡ ಅವಿಭಾಜ್ಯ ಸಂಖ್ಯೆ ಇಲ್ಲ. ಈ ರೀತಿಯಲ್ಲಿ ಎಷ್ಟಾಗ್ತದೆ? 1 ಆಗ್ತದೆ. ಹೀಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿದೆ. ದ ನೆಕ್ಸ್ಟ್ ಕ್ವಶನ್ ಈಸ್ 111ರಿಂದ 120ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? ನೋಡಿ ಮಕ್ಕಳೇ, ನಾನು ಈಗಾಗಲೇ ಹೇಳಿದೆ 20ರ ಕೆಳಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5, 7, 11, 13, 17, 19 ಈ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗ ಹೋದ್ರೆ ಅವು ಅವಿಭಾಜ್ಯ ಸಂಖ್ಯೆಗಳಲ್ಲ. ಯಾವ ಪೂರ್ಣವಾಗಿ ಭಾಗ ಹೋಗೋದಿಲ್ವೋ ಅವು ಅವಿಭಾಜ್ಯ ಸಂಖ್ಯೆಗಳು. ಓಕೆ, 111ರಿಂದ 120
110. 111 ಅಂತೂ ಅವಿಭಾಜ್ಯ ಸಂಖ್ಯೆ ಆಗಿರುತ್ತಿಲ್ಲ. ಯಾಕೆ ಅಂತಂದ್ರೆ ಅಂಕಿಗಳ ಮೊತ್ತ 3 ಆಗ್ತದೆ. 3 ಆದರೆ ಅದು 3ರಿಂದ ಭಾಗವಾಗುತ್ತದೆ. ಹೀಗಾಗಿ ಇದು ವಿಭಾಜ್ಯ ಸಂಖ್ಯೆ ಆಗ್ತದೆ. 112 ಆಗುತ್ತಿಲ್ಲ. 113 ಓಕೆ 113 2ರಿಂದ ಭಾಗ ಆಗೋದಿಲ್ಲ, 3ರಿಂದ ಭಾಗ ಆಗೋದಿಲ್ಲ, 5ರಿಂದ ಭಾಗ ಆಗೋದಿಲ್ಲ, 7ರಿಂದ ನೋಡಿ 7 ಏನು ಉಳಿತೆ ಶೇಷ 4. 7 ಆದರೆ 42, 7ರಿಂದನೂ ಭಾಗ ಆಗೋದಿಲ್ಲ, 11ರಿಂದ ಭಾಗ ಆಗೋದಿಲ್ಲ, 13ರಿಂದ ಭಾಗ ಆಗೋದಿಲ್ಲ, 17ರಿಂದನೂ ಆಗೋದಿಲ್ಲ, 19ರಿಂದ ಆಗ್ತದೆಯಾ 19ರಿಂದನೂ ಆಗೋದಿಲ್ಲ. ಹೀಗಾಗಿ 113 ಅವಿಭಾಜ್ಯ ಸಂಖ್ಯೆ ಆಗಿದೆ. 114 ಅವಿಭಾಜ್ಯ ಸಂಖ್ಯೆ ಆಗಿರುತ್ತಿಲ್ಲ. 115 ಆಗಿರುತ್ತಿಲ್ಲ. 116 ಆಗಿರುತ್ತಿಲ್ಲ. 117 ಆಗಿರುತ್ತಿಲ್ಲ. ಯಾಕಂತಂದ್ರೆ ಅಂಕಿಗಳ ಮೊತ್ತ ಏನಾಗ್ತದೆ 9 ಆಗ್ತದೆ. 9 ಆದರೆ 9ರಿಂದ ಭಾಗ ಆಗ್ತದೆ. 9ರಿಂದ ಭಾಗ ಆದರೆ 3ರಿಂದ ಭಾಗ ಆಗ್ತದೆ. ಹೀಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಆಗಿರುವುದಿಲ್ಲ. 118 ಆಗಿರುವುದಿಲ್ಲ. 119 17ರಿಂದ ಭಾಗ ಆಗ್ತದೆ. ಹೀಗಾಗಿ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿರುವುದಿಲ್ಲ. ಹೀಗಾಗಿ 111ರಿಂದ 120ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದರೆ ಒಂದೇ ಒಂದು. ಹೀಗಾಗಿ ಆಪ್ಷನ್ಗೆ ಸರಿಯಾದಂಥ ಉತ್ತರ ಆಗಿದೆ.